ಚೆನ್ನಾಗಿ ವಿದ್ವಾಂಸರು ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ನಿರ್ಣಯವನ್ನು ತಿಳಿಸಿದ್ದಾರೆ. ಎಲ್ಲ ವಿದ್ವಾಂಸರು ಕೂಡ ಪೂರ್ವಪಕ್ಷವನ್ನು ಸಿದ್ಧಾಂತವನ್ನು ಚೆನ್ನಾಗಿ ಮಂಡನೆ ಮಾಡಿದ್ದಾರೆ. ಅದರ ಸಾರವನ್ನು ಎಲ್ಲರೂ ಚೆನ್ನಾಗಿ ತಿಳಿದಿದ್ದೀರಿ. ಮಹಾಭಾರತ ಅವಿಭಕ್ತ ಕುಟುಂಬದ ಬಗ್ಗೆ ಆದಿಪರ್ವದಲ್ಲಿ ಬಹಳ ವಿಶೇಷ ವರ್ಣನೆಯನ್ನು ನೀಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಅವಿಭಕ್ತ ಕುಟುಂಬ ಇವತ್ತು ಬಹಳ ಕಷ್ಟ ಸಾಧ್ಯ ಅಂತಾಗಿದೆ. ಏನು ಮಾಡಬೇಕು ಅಂತ ಮೊಟ್ಟ ಮೊದಲು ಒಂದು ಪ್ರತಿಜ್ಞೆಯನ್ನು ಗಲಾಟೆ ಮಾಡಬೇಡ ಮಕ್ಕಳು, ಯುವಕರ ಬಗ್ಗೆ ಹೇಳ್ತಾ ಇದ್ದೇವೆ, ನಿಮ್ಮದೆಲ್ಲ ಮುಗಿದಿದೆ. ಯುವಕರೆಲ್ಲರೂ ಪ್ರತಿಜ್ಞೆ ಮಾಡಬೇಕು, ಯುವತಿಯರು ಪ್ರತಿಜ್ಞೆ ಮಾಡಬೇಕು. ತಂದೆ ತಾಯಿ ತಾವು ಗಂಡ ಹೆಂಡತಿ ಮಕ್ಕಳು ಇಷ್ಟಾದರೂ ಜನ ಕೂಡಿರೋ ಅಷ್ಟು ಅವಿಭಕ್ತ ಕುಟುಂಬ ಆಗಬೇಕು. ಎಲ್ಲರೂ ದೊಡ್ಡಪ್ಪ ಚಿಕ್ಕಪ್ಪ 20-100 ಜನ ಸೇರಿ ಇರುವಂಥದ್ದು ಇದ್ದರೆ ಬಹಳ ಸಂತೋಷ. ಇವತ್ತಿಗೂ ಅನೇಕ ಕುಟುಂಬಗಳು ಇವೆ. ಅದಿಲ್ಲದೇ ಇದ್ದರೆ ಕೊನೆ ಪಕ್ಷ ತಂದೆ ತಾಯಿಗಳನ್ನಾದರೂ ನೋಡ್ಕೊಳ್ಬೇಕು. ಇನ್ನೂ ಕೊನೆ ಪಕ್ಷ ಗಂಡ ಹೆಂಡತಿ ಆದರೂ ಕೂಡಿದ್ರೆ ಸಾಕು. ಅವರೂ ಬೇರೆ ಬೇರೆ ಮನೆಗಳಲ್ಲಿ ಇದ್ದು ಒಬ್ರಿಗೊಬ್ಬರು ಮುಖ ನೋಡದೇ ಇರೋ ಸ್ಥಿತಿ ಬಂದಿದೆ. ಹಾಗಾಗಬಾರದು. ಒಗ್ಗಟ್ಟಿನಿಂದ ಗಂಡ ಹೆಂಡತಿನೂ ಇರಬೇಕು, ತಂದೆ ತಾಯಿಗಳೂ ಇರಬೇಕು. ನಮ್ಮ ಗಮನಕಾರ ಹೇಳಿದರು, ಕೆಲವು ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಈಗಲೂ ಅಂತಹ ಕುಟುಂಬಗಳಿವೆ ಅಂತ ನಾವು ಅನೇಕ ಕಡೆಗೆ ನೋಡಿದ್ದೇವೆ. ಬಿಹಾರ ಪ್ರಾಂತದಲ್ಲಿ ಹೋದರೆ ನಮ್ಮ ಗಯಾಪಾಲಕರೆಲ್ಲ 100 ಜನ ಕುಟುಂಬದವರು ಒಂದೇ ಮನೆಯಲ್ಲಿ ಇರ್ತಾರೆ. ಅದೊಂದು ಆದರ್ಶ. ಆ ರೀತಿ ಇರುವ ಪ್ರಯತ್ನ ಮಾಡಿದರೆ ಬಹಳ ಸಂತೋಷ. ಕೊನೆ ಪಕ್ಷಕ್ಕೆ ತಂದೆ ತಾಯಿಗಳನ್ನಾದರೂ ಪ್ರೀತಿಯಿಂದ ಗೌರವದಿಂದ ಆದರದಿಂದ ನೋಡಿಕೊಳ್ಳಿ. ಅತ್ತೆ ಮಾವಂದರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾವುದೇ ರೀತಿಯ ಕಲಹ ಇಲ್ಲದಂತೆ, ವೃದ್ಧಾಶ್ರಮಗಳಿಗೆ ಅವರನ್ನು ಕಳಿಸದಂತೆ ಚೆನ್ನಾಗಿ ನೋಡಿಕೊಂಡು ವಿಶೇಷವಾಗಿ ಅವರ ಸೇವೆಯನ್ನು ಮಾಡಬೇಕು. ಅವರ ಸೇವೆ ಮಕ್ಕಳಾಗೋದಿಲ್ಲ ಅಂತ ಕಷ್ಟಪಟ್ಟು ಮಂತ್ರಾಕ್ಷತೆಗೆ ನಮ್ಮ ಹತ್ರ ಬರ್ತಾರೆ. 10 ಜನ ಪಾದಪೂಜೆ ಮಾಡಿದರೆ 9 ಜನ ಇದಕ್ಕೋಸ್ಕರ ಬಂದಿರ್ತಾರೆ. ಇಷ್ಟು ಪ್ರತಿಶತ 90 ಜನರಿಗೆ ಮಕ್ಕಳ ಸಮಸ್ಯೆ, ನೌಕರಿಯ ಸಮಸ್ಯೆ, ಇನ್ನೇನೇನೋ ಸಮಸ್ಯೆಗಳಿವೆ. ನಿಮ್ಮ ತಂದೆ ತಾಯಿಗಳನ್ನು, ಅತ್ತೆ ಮಾವಂದರನ್ನು ಪ್ರೀತಿ ಆದರ ಗೌರವಗಳಿಂದ ನೀವು ನೋಡಿಕೊಳ್ಳಿ. ಆಮೇಲೆ ನೀವು ಯಾವ ಮಂತ್ರಾಕ್ಷತೆಯೂ ಬೇಡ, ನಿಮಗೆ ಏನೂ ಬೇಡ, ಸುಖವಾಗಿರ್ತೀರ, ಒಳ್ಳೆಯ ಮಕ್ಕಳಾಗ್ತಾರೆ, ಎಲ್ಲವೂ ಚೆನ್ನಾಗಿರ್ತದೆ. ತಂದೆ ತಾಯಿಗಳಲ್ಲಿ ದೇವರಿದ್ದಾನೆ, ಅತ್ತೆ ಮಾವಂದರಲ್ಲಿ ದೇವರಿದ್ದಾನೆ. ಮತ್ತು ಸೈಮಲ್ಟೇನಿಯಸ್ಲಿ ಅತ್ತೆ ಮಾವಂದಿರು ತಂದೆ ತಾಯಿನೂ ಚೆನ್ನಾಗಿ ತಿಳ್ಕೊಳ್ರಿ. ನಿಮ್ಮ ಸೊಸೆಯನ್ನು ಅಥವಾ ಮಕ್ಕಳನ್ನು ಅಷ್ಟೇ ಪ್ರೀತಿಯಿಂದ ನೋಡಿ. ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಬೈಬೇಡಿ, ನೀವು ಪ್ರೀತಿಯಿಂದ ನೋಡಿ. ನಮ್ಮಲ್ಲಿ ದೇವರಿದ್ದಾನೆ, ನಾವೇನು ಬೇಕಾದ್ದು ಮಾಡಬಹುದು ಅಂತ ಅನ್ಕೋಬೇಡಿ. ನಿಮ್ಮಲ್ಲಿ ದೇವರಿದ್ದದ್ದು ನಿಜ, ಅವರಲ್ಲೇನು ದೆವ್ವಿಲ್ಲ, ಅವರಲ್ಲಿಯೂ ದೇವರಿದ್ದಾರೆ. ಪರಸ್ಪರವಾಗಿ ಇಬ್ಬರೂ ಪ್ರೀತಿಯಿಂದ ಇದ್ದು ಅವಿಭಕ್ತ ಕುಟುಂಬವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ಅದೇ ನಿಜವಾದ ಭಾಗವತ, ಅದೇ ನಿಜವಾದ ಮಹಾಭಾರತ. ಜೈ ಶ್ರೀರಾಮ್. ನಮ್ಮ ಪಂಡಿತ ಅನಿರುದ್ಧಾಚಾರ್ಯರು ಭಗವದ್ಗೀತೆಯನ್ನು 100 ಜನರಿಗೆ ಹೇಳಿಕೊಟ್ಟು ಚೆನ್ನಾಗಿ ಅವರು ಪಾಠವನ್ನು ಪಾರಾಯಣವನ್ನು ಮಾಡುವಂತೆ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಆ ಭಗವದ್ಗೀತೆಯ ಅಭಿಯಾನದ ವಿಶೇಷವಾದ ಪ್ರಚಾರ ಇನ್ನೂ ಆಗಿ ಸಹಸ್ರ ಸಂಖ್ಯೆಯಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು ಇಷ್ಟು ಸಣ್ಣ ಹಾಲಿನೊಳಗಲ್ಲ, ಅದು ಅರಮನೆಯ ಮೈದಾನದಲ್ಲಿ ಮಾಡಿಸುವಂತಹ ಒಂದು ಕಾಲ ಬರಬೇಕು. ಹಾಗೆ ಅವರು ಮಾಡಿಸಲಿ, ದೇವರು ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ.